ಸಾಟರ್ಡೆ ಸಂಡೇ ಎಪಿಸೋಡ್ ನೋಡಿ ನಂಗೆ ಏನ್ ಅನ್ಸಿದಂದ್ರೆ ಇವಾಂಟಿಗ ದೇವರೇ ಬಂದು ನೀನ್ ತಪ್ಪಾಡಿದ್ಯಮ್ಮ ತಿದ್ಕೋ ಅಂತ ಹೇಳಿದ್ರೆ ನಾನು ಮಾತಾಡಿ ಇಲ್ಲ ಅಂತ ನಾನು ಹೇಳಲ್ಲ. ಅಟ್ ದ ಸೇಮ್ ಟೈಮ್ ನಾನು ಕರೆಕ್ಟ್ ಅಂತಾನು ಹೇಳ್ತಾ ಇಲ್ಲ, ನಾನು ರಾಂಗ್ ಅಂತ ಹೇಳ್ತಾ ಇಲ್ಲ. ವಾರೆ ಮೇರಿ ಲಡ್ಕಿ, ನಿನ್ನಂತೂ ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಈ ವಯಸ್ಸಲ್ಲಿ ತಪ್ಪು ಮಾಡಿಲ್ಲ ಅಂತೀರಾ? ಯು ಆರ್ ಗ್ರೇಟ್. ಕೊಡಿ ನೀನ್ ಕಾಲ್ ಕೊಡು. ಸುದೀಪ್ ಸರ್ ರುಬ್ಬೋದ್ರು ಆದ್ರೆ ಇವಾಂಟಿ ಅದನ್ನೆಲ್ಲ ಈ ಕಿವಿಲ್ ಕೇಳಿಸ್ಕೊಂಡು ಆ ಕಿವಿಲ್ ಬಿಡ್ತಾವ್ರೆ. ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು ಬೇಟೆ. ನನಗ್ ಮರ್ಯಾದೆ ತಕೊಂಡ್ ಮಾತ್ರ ಗೊತ್ತು ಬೇಟೆ. ನಿನ್ ಜನ್ಮಕ್ಕೆ ಹೋಗೋ. ಲಿಟ್ರಲಿ ಅಕ್ಕನ್ ಫೇಸ್ ಅಲ್ಲಿ ರಿಗ್ರೆಟ್ ಅನ್ನೋದು ನಮ್ ರೇಷ್ಮಾ ಕಟ್ಟಪ್ಪ ಅವ್ರ ತಲೆ ಕೂದಲು ಎಷ್ಟೈತೋ ಅಷ್ಟೇ ಐತೆ. ಒಂದು ಟಾಸ್ಕ್ ಬರುತ್ತೆ, ಉಸ್ತುವಾರಿಯಾಗಿ ಕರೆಕ್ಟ್ ಆಗಿ ನಿಭಾಯಿಸಿದ್ರ. ಉಸ್ತುವಾರಿ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ ಅವ್ರಿಗೆ. ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಗೆ ಚಪ್ಪಾಳೆ ತಟ್ಲ, ಸಲ್ಯೂಟ್ ಹೊಡಿಲ್ಲ, ಎಲ್ಲಾ ಮಕ್ಕಳು ನೋಡ್ದಂಗೆ ಹೇಳ್ತೀನಿ. ಅಣ್ಣ ಹಂಗೆ ಸ್ಕ್ರೀನ್ ಹೊಡೆ ಕೈ ಹಾಕ್ಬಿಟ್ಟು ಒಂದು ಬಿಡಿ ಅಣ್ಣ ಹೇಳ್ತೀನಿ. ಈ ಆಂಟಿಗೆಲ್ಲ ಏನೇ ಇದ್ರು ನಮ್ ಗಿಲ್ಲಿನೇ ಕರೆಕ್ಟ್ ಗುರು. ನಿಮ್ಮನ್ನ ಅಶ್ವಿನಿ ಅಂತ ಕರ್ತಾನೆ, ಆಸು ಅಂತ ಕರಿಬೇಕಾಗಿತ್ತ. ಅಶ್ವಿನಿ ಮೇಡಮ್ ಏನಾರ ಏ ಅಂತ ಇದ್ದೀರಿ? ಏ ಅಶ್ವಿನಿ. ಸಂಡೇ ಎಪಿಸೋಡ್ ಅಲ್ಲಿ ನಂಗೆ ಏನ್ ಹೆವಿ ಇಷ್ಟ ಆಗಿದೆ ಅಂದ್ರೆ ಮನೆಯವ್ರಿಗೆ ಈ ಮೀಮ್ ತೋರಿಸಿದ ಗುರು. ಲಿಟ್ರಲಿ ಬಿಗ್ ಬಾಸ್ ಅನ್ನೋ ದೊಡ್ಡ ಶೋ ಅಲ್ಲಿ ಒಬ್ಬ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಗೂ ವ್ಯಾಲ್ಯೂ ಕೊಟ್ಟೆ ಅವ್ರು ಮೀಮ್ ಆಗ್ತಾರಲ್ಲ. ಆದ್ರೆ ಈ ವಿಡಿಯೋ ಎಷ್ಟು ವೈರಲ್ ಆಗೈತೆ ಅಂದ್ರೆ ಅವ್ರ ರಿಯಲ್ ಕ್ರಿಯೇಟರ್ ಯಾರು ಅಂತಾನೆ ಗೊತ್ತಾಯ್ತಿಲ್ಲ. ಆ ರಿಯಲ್ ಕ್ರಿಯೇಟರ್ ನಿಮ್ಗೆ ಯಾರು ಅಂತ ಗೊತ್ತಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಬೇಕಂತಲೇ ಬೇರೆಯವರ ಮನಸ್ಸನ್ನ ನೋಯಿಸುವಂತ ಅಪರಾಧಿ. ಒಬ್ಬರನ್ನ ಕೆಳಗಾಕಿನೇ ಕಾಮಿಡಿ ಮಾಡೋದವರು. ನನ್ನನ್ನ ಕುಗ್ಗಿಸಬಹುದು ಅನ್ನೋ ಸ್ಟ್ರಾಟಜಿ ಅವ್ನು ತಿಳ್ಕೊಂಡು ಅದನ್ನ ನನ್ ಮೇಲೆ ಪ್ಲೇ ಮಾಡ್ತಿರ್ತಾನೆ. ಅವನೇನ್ ಅವ್ರ ಹೆಸರು ತಗೊಂಡ್ ರೇಗಿಸ್ತಾನೋ ಅದು ಅವ್ರ ಪರ್ಸನಲಿ ಹರ್ಟ್ ಆಗಿರೋದನ್ನ ನಾನು ನೋಡಿದೀನಿ. ಈ ಗೇಮ್ ಅಲ್ಲಿ ನಂಗೆ ಇಷ್ಟ ಆಯ್ತು ಗುರು. ಇವ್ರಿಷ್ಟು ಜನಕ್ಕೂ ಗಿಲ್ಲಿ ಕೊಟ್ಟಿದ್ ರಿಪ್ಲೈ ಮಕ್ ಕೊಡ್ದಂಗ್ ಹೇಳ್ದ. ಬಗ್ಗೆ ಸತ್ಯನ ಕಾಮಿಡಿ ರೂಪದಲ್ಲಿ ಹೇಳ್ತಾ ಇರ್ತೀನಿ. ಯಾರೋ ಒಬ್ರು ಅಲ್ಲಿ ಮೂಲೆಯಲ್ಲಿ ಕೂತ್ಕೊಂಡ್ ಮಾತಾಡ್ತಾರೆ, ಅದೆಲ್ಲ ನಿಮ್ಗೆ ಗೊತ್ತಿಲ್ಲ. ವಾಚ್ ಹೋದ್ಮೇಲೆ ನೀವೇ ಅವ್ರ ಮೇಲೆ ಬೇಜಾರ್ ಮಾಡ್ಕೊತೀರಿ. ಇರುದು ಇದ್ದಂಗೆ ಹೇಳ್ತೀನಿ, ಅದಕ್ಕೆ ನಿಮ್ಗೆ ಹಂಗ ಅನ್ನಿಸ್ಬೋದೇನ. ಈ ದಿವಸ ನೋಡಿದಾಗ ನನ್ಗನ್ಸಿದ್ ಏನಂದ್ರೆ ಕಾವ್ಯ ಎಲ್ಲೋ ಒಂದ್ ಕಡೆ ಗಿಲ್ಲಿನ್ ಸಖತ್ತಾಗಿ ಯೂಸ್ ಮಾಡ್ಕೊಂತವ್ರು ಗುರು. ಸ್ಟಾರ್ಟಿಂಗ್ ನಾಮಿನೇಟ್ ಆದ ಗಿಲ್ಲಿ ಅಂತ ಗಿಲ್ಲಿ ಜೊತೆನೇ ಇದ್ರು. ಇವಾಗೆಲ್ಲ ಅಕ್ಕ ನಾಮಿನೇಟ್ ಆಯ್ತಾ ಇಲ್ಲ, ಗೇಮ್ ಆಡ್ತಾ ಇಲ್ಲ. ಬೇಕಾದ ಗಿಲ್ಲಿ ಜೊತೆ ಇದ್ಕೊಂಡು ಬೇಡ ಇದ್ದಾಗ ಗಿಲ್ಲಿ ತಮಾಷೆ ಮಾಡೋರು ಸೀರಿಯಸ್ ಆಗಿ ತಗೊಂಡು ಗಿಲ್ಲಿನ ಬಲಿ ಮಾಡ್ತಾ ಇದೆ ಅಂತ ನನಗನ್ಸುತ್ತೆ. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅಂತ ಕೆಳಗಡೆ ಕಮೆಂಟ್ ಮಾಡಿ.